ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಬೆಂಗಳೂರಿನ ಮೂಡಲಪಾಳ್ಯದ SVG ನಗರದಲ್ಲಿರುವ ಶ್ರೀ ಕುಬೇರ ಸಿದ್ಧಿ ಗಣಪತಿ ದೇವಾಲಯದಲ್ಲಿ ಇತ್ತೀಚೆಗೆ ಚಂಡಿಕಾ ಹೋಮ, ಅಣ್ಣಮ್ಮ ದೇವಿ ಉತ್ಸವ ಹಾಗೂ ಕರಗ ಶಕ್ತಿಯೋತ್ಸವ ಶ್ರದ್ಧಾಭಕ್ತಿಗಳು ನೆರವೇರಿತು. ಬೆಂಗಳೂರು ಮೂಡಲಪಾಳ್ಯದ ಶಾಂತವೇರಿ ಗೋಪಾಲಗೌಡ ನಗರದಲ್ಲಿರುವ ಕುಬೇರ ಸಿದ್ಧಿ ಗಣಪತಿ, ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಬಾಲಸುಬ್ರಹ್ಮಣ್ಯ ದೇವಾಲಯದಲ್ಲಿ 13ನೇ ವರ್ಷದ ಚಂಡಿಕಾ ಹೋಮವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ಜೊತೆಗೆ 10ನೇ ವರ್ಷದ ಅಣ್ಣಮ್ಮದೇವಿ ಉತ್ಸವ ಮತ್ತು 5ನೇ ವರ್ಷದ ಕರಗ ಶಕ್ತಿಯೋತ್ಸವ ಕಾರ್ಯಕ್ರಮ ನೆರವೇರಿತು. ವಾರ್ಷಿಕೋತ್ಸವದ ಅಂಗವಾಗಿ ಕುಬೇರ ಸಿದ್ಧಿ ಗಣಪತಿ, ಶ್ರೀ ದುರ್ಗಾದೇವಿ, ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದೇವಾಲಯವನ್ನು ತಳಿರು ತೋರಣಗಳಿಂದ, ಹೂವಿನಿಂದ ಸಿಂಗರಿಸಲಾಗಿತ್ತು. ದೇವಸ್ಥಾನದ ಧರ್ಮದರ್ಶಿಗಳಾದ ಟಿ ಅರುಣ್ ಜಡೇಜನ್, ಶ್ರೀಮತಿ ಸೆಲ್ವಿ, ಮಕ್ಕಳಾದ ಎ ಸುರೇಶ್ ಕುಮಾರ್, ಎ ಮೋಹನ್, ಎ ವಿಜಯ್ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದು ದೇವಾಲಯ ಬೆಳೆದು ಬಂದ ಬಗೆಯನ್ನು ವಿವರಿಸಿದರು. ನೀವು ಓನಾಗಿ ಫಸ್ಟ್ ಹೊತ್ತು ಬೇರೆ ಅಮೌಂಟ್ ಆಗಿಲ್ಲ, ನಿಮ್ಮ ಓನಾಗೆ ಮಾಡಿಸ್ಕೊಂಡು ಮಾಡಿಸಿದೆ. ಈಗ ಟ್ರಸ್ಟ್ ಮಾಡಿದೆ. ಈಗ ಒಂದು 12 ವರ್ಷ ತುಂಬಿದೆ. ನಾವು ಓನಾಗಿ ಮಾಡಿಸ್ಕೊಂಡು ಬಂದೆ. ಈಗ ಟ್ರಸ್ಟ್ ಅನ್ನು ಮಾಡಿಸಿದ್ದೀನಿ. ನಾನು ನಮ್ಮ ಇದರಿಂದ ಲೋನ್ ತಗೊಂಡು ಏನೋ ಮಾಡಿ ದೇವಸ್ಥಾನ ನಡೀತಾ ಇದ್ದೆ. ಈಗ ಇದು ಮಾಡಿದ್ದೀವಿ, ಟ್ರಸ್ಟ್ ಮಾಡಿದ್ದೀವಿ. ನಡೀತಾ ಇದೆ. ನಿಮ್ಗೆ ಆಗ ದೇವಸ್ಥಾನ ಕಟ್ಟಿದ್ಮೇಲೆ ನೀವು ಹೆಂಗೆ ಅದನ್ನು ಡೆವಲಪ್ ಮಾಡೋಕ್ಕೆ ಏನೇನು ಮಾಡ್ತೀವಿ? ನಾವು ಸ್ಟಾರ್ಟ್ ಮಾಡಿದ್ದೀವಿ, ಬರ್ತಾ ಹೇಳ್ತಾ ಇದ್ದೀವಿ. ದೇವರ ಶಕ್ತಿ ಗೊತ್ತಾಗ್ತಾ ಇದೆ, ಇದೆಲ್ಲ ಗೊತ್ತಾಗ್ತಾ ಇದೆ. ಎಲ್ಲ ಬೇರೆ ನಿಮ್ಮ ಜೊತೆ ಕೈಗಳು ಸ್ವಲ್ಪ ಸಹಾಯಗಳು, MLAಗಳು, ಕಾರ್ಪೊರೇಟ್ಗಳು ಆ ಥರ ಇದ್ದಾರೆ. ನಮ್ಮ ಯೋಗೇಶ್ವರ ಇದ್ದಾರೆ, ಜೋಶಿ ಇದ್ದಾರೆ ಈ ವರ್ಷದಿಂದ. ಅವ್ರ ಕಡೆ ಸರ್ಕಾರ ಇದೆ. ಎಷ್ಟು ಜನಕ್ಕೆ ಅನುದಾನ ಮಾಡ್ತೀವಿ ನಾವು 2 ವರ್ಷ ಜನ ಅನುದಾನ ಮಾಡ್ತೀವಿ. ಅವರು ಈ ನಮ್ಮ ದೇವಸ್ಥಾನದ ಏನಿದ್ದಾರೆ ಇವರು ಪ್ರತಿನಿತ್ಯ 2 ಬಾರಿ ಸ್ನಾನ, ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ 1 ಬಾರಿ ಸ್ನಾನ, ಸೂರ್ಯೋದಯ ಸ್ನಾನ ಮಾಡಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಏನು ಅಮ್ಮನವರ ನೈವೇದ್ಯ ಮಾಡಿ ಅದನ್ನು ಸ್ವೀಕರಿಸ್ತಾರೆ. ಆ ಒಂದೊತ್ತಿನ ಬಿಟ್ಟು ಬಿಡ್ತಾರೆ, ಯಾವುದನ್ನ ಒಂದೊತ್ತಿನ ಭಗವತ್ ಪ್ರೇರಣೆಗೆ ಅಂತ ಬಿಡ್ತಾರೆ. ಇವರಿನ್ನೂ ವಿವಾಹ ಇಲ್ಲದೆ ಇರುವಂಥ ಕಾರಣ, ವಿವಾಹ ಆಗಿದ್ದರೆ ಅವ್ರದ್ದು ಧರ್ಮಪತ್ನಿ ಮಾಂಗಲ್ಯವನ್ನು ಹಾಕಿ ಇಲ್ಲಿ ಕೂಡಿಸುವಂಥ ಪದ್ಧತಿ. ಇವರು ವಿವಾಹ ಆಗದೆ ಇರುವಂಥ ಕಾರಣ ಕೈಯಲ್ಲಿ ಅರಿಶಿನ ಕಂಕಣವನ್ನು ಧರಿಸಿ ಇಲ್ಲಿ ಅಮ್ಮನವ್ರ ಮುಂದೆ ಕರ್ಪೂರ ಹಚ್ಚಾಕಿ ನಾನು 21 ದಿವಸ ಶ್ರದ್ಧೆ, ಯಾಕೆಂದರೆ ಕರಗ ಅನ್ನೋದು ಭಾಳ ವಿಶೇಷ, ಯಾರಂದರೆ ಅವ್ರು ಮಾಡುವುದಿಲ್ಲ. ಇವರು ಶ್ರದ್ಧಾಭಕ್ತಿಯಾಗಿ ಇಲ್ಲಿದ್ದು ಹೊತ್ಕೊಂಡು ಹೋಗೋದೇ ದೊಡ್ಡ ಇದು. ಅದು ಬಾರನೇ ಇವರು ಓರುವಂಥ ಕರಗ ನೋಡಿ, ವರ್ಷದಿಂದ ವರ್ಷ 5 kg ಜಾಸ್ತಿ ಮಾಡ್ತಾ ಇದ್ದೀವಿ. ಹೋದ ವರ್ಷ 35 ಇದೆ, ಈ ವರ್ಷ 40 kg 45 kg ಮೇಲೆ ಬರ್ತಾ ಇದೆ ಕರಗ. 45 kg ಭಾರನೇ ಎತ್ತಾರೆ ಕರಗ. ಒಂದು ಹೆಜ್ಜೆ ನಾವು ಭಾರವನ್ನು ಇಟ್ಕೊಂಡು ಹೋಗ್ಲಿಕ್ಕೆ. 5ನೇ ವರ್ಷದ ಕರಗ ಶಕ್ತಿಯೋತ್ಸವದಲ್ಲಿ ಎ ವಿಜಯ್ ಕುಮಾರ್ ಹೂವಿನ ಕರಗ ಹೊತ್ತಿದ್ದರು.
ದೇವಾಲಯದ ಪ್ರಧಾನ ಅರ್ಚಕರಾದ ಜ್ಯೋತಿಷ್ಯ ವಾಸ್ತು ದುರ್ಗಾದೇವಿ ಉಪಾಸಕರಾದ ನವೀನ್ ಶರ್ಮಾ ಅವರ ನೇತೃತ್ವದಲ್ಲಿ ಚಂಡಿಕಾ ಹೋಮ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕರಾದ ನವೀನ್ ಶರ್ಮಾ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಗಳ ಬಗ್ಗೆ ಮಾಹಿತಿ ನೀಡಿದರು. ಆ ದುರ್ಗಾ ಸ್ವರೂಪದಲ್ಲಿ ಅವರಿಗೆ ನಾವೇನು ಮಾಡ್ತೀವಿ, ಬಾಗಿನವನ್ನು ಅವರಿಗೆ ಕೊಟ್ಟು ನಾವು ನಮಸ್ಕರಿಸ್ತೀವಿ. ಈ ಚಂಡಿಕಾ ಯಾಗ ಏನು ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂತಂದರೆ, ಈ ದೇಶದಲ್ಲಿ ಈಗಾಗಲೇ ಮಳೆಯಿಂದಾಗಲಿ ಕೆಲವೊಂದು ಕಡೆ ಸಮಸ್ಯೆ, ಮಳೆಗಿಲ್ದಿರೋ ಪರಭೂಮಿ ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆ. ಎಲ್ಲ ರೀತಿಯಿಂದ ನಮಗೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿ, ಸರ್ವ ಶತ್ರುಗಳು ನಮ್ಮ ದೇಶಕ್ಕೆ ಬರದಿರ ನಾವೆಲ್ಲವೂ ಸುಖ ಶಾಂತಿಯಿಂದ ಇರಬೇಕು, ಅಣ್ಣ ತಮ್ಮಂದಿರಂತೆ ಬಾಳಬೇಕು ಅಂತೇಳಿ, ಒಂದು ನಮ್ಮಲ್ಲಿ ಸೃಜನಶೀಲ ಬರಬೇಕು, ಸೌಜನ್ಯತೆ ಬರಬೇಕು ಅಂತೇಳಿ ಪ್ರತಿ ವರ್ಷವೂ ನಾವು ಮಾಡುವಂಥ ಪ್ರತೀಕ. ಪಾಲಿಕೆ ಸದಸ್ಯರಾದ ದಾಸೇಗೌಡ, ಪಲ್ಲವಿ ಚೆನ್ನಪ್ಪ ಮತ್ತಿತರರು ಪೂಜಾ ವೇಳೆ ಭಾಗಿಗಳಾದರು. ಭಕ್ತಾದಿಗಳಿಗೆ ಈ ವೇಳೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.